ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜೋ ಸಮಿತ್. ನೋಡಿ, ಈ ಒಂದು ವಿಡಿಯೋಲಿ ನೀವು KCT 2026 ಏನೆಲ್ಲ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದು ರಿಗಾರ್ಡಿಂಗ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಿರುತ್ತೆ ನೋಡಿ. ಈ ವರ್ಷ ನಿಮ್ದು ಏನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, 90% ಆಫ್ ನಿಮ್ದು ಏನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಆನ್ಲೈನೇ ವೆರಿಫೈ ಆಗುತ್ತೆ. ಅಂದರೆ ನೀವು ಎಲ್ಲೋ ಆಫ್ಲೈನ್ ಹೋಗೋ ನೆಸೆಸಿಟಿ ಇರೋಂಗಿಲ್ಲ. ಬಟ್ ಒಂದು ಕೆಲವೊಂದಷ್ಟು 10 to 5% ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ. ಈ ಡಾಕ್ಯುಮೆಂಟ್ಸ್ ನೀವು ಆಫ್ಲೈನ್ ಹೋಗಿ ಇವಾಗಲೇ ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಯಾವೆಲ್ಲ ಈ ಡಾಕ್ಯುಮೆಂಟ್ಸ್ ಇದ್ದಾವೆ, ಏನೆಲ್ಲ ನಿಮ್ಮ ಡೀಟೇಲ್ಸ್ ಆನ್ಲೈನ್ ವೆರಿಫೈ ಆಗ್ತವೆ, ಏನೆಲ್ಲ ಡೀಟೇಲ್ಸ್ ನೀವು ಆಫ್ಲೈನ್ ವೆರಿಫೈ ಮಾಡ್ಕೋಬೇಕಂತ ಈ ಒಂದು ವಿಡಿಯೋಲಿ ನಾವು ಹೇಳ್ಕೊಡ್ತಿರ್ತೇವೆ ನೋಡಿ. ಸೊ ಅದಕ್ಕಿಂತ ಮುಂಚೆ ಇವಾಗ ನೀವು KCT 2026ಗೋಸ್ಕರ ಪ್ರಿಪೇರ್ ಆಗ್ತಿದ್ದೀರಾ, ನಿಮಗೆ KCT ಎಕ್ಸಾಮ್ ಪ್ಯಾಟರ್ನ್ ಆಗಲಿ, ವೇಟೇಜ್ ಆಗಲಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಲಿ, ರ್ಯಾಂಕ್ ಪ್ರಿಡಿಕ್ಟರು, ಪ್ರೀವಿಯಸ್ ಇಯರ್ ಕ್ವಶನ್ಸು, ಈ ಟೈಪ್ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಈ ಒಂದು ಕಾಲೇಜ್ ದೋಸ್ತವರ ವಾಟ್ಸಪ್ ಬಾಟಲ್ಲಿ ಚೆಕ್ಔಟ್ ಮಾಡ್ಬೋದು. ಈ ವಾಟ್ಸಪ್ ಬಾಟಲ್ಲಿ ನಿಮಗೆ ಇದೇ ಟೈಪ್ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತಿರುತ್ತೆ. ಏನಲ್ಲಿ ಈ ವಾಟ್ಸಪ್ ಬಾಟ್ ಲಿಂಕ್ ಇರುತ್ತೆ ತೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ನಮ್ಮ ಟಾಪ್ ಕಮೆಂಟ್ ಸೆಕ್ಷನ್ ಪ್ರೊವೈಡ್ ಮಾಡ್ತೇನೆ. ಈ ವಿಡಿಯೋ ಮುಗಿದ್ಮೇಲೆ ತಪ್ಪದೆ ಈ ಒಂದು ವಾಟ್ಸಪ್ ಬೋರ್ಡ್ ಕೂಡ ಚೆಕ್ಔಟ್ ಮಾಡಿ. ಸೊ ಬನ್ನಿ ಇವಾಗ ನೋಡಿ, ಏನೆಲ್ಲ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಯಾಕಂದರೆ ನೀವು ಒಂದು ವೇಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ಲ ಅಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವೇನೆಲ್ಲ ರಿಸರ್ವೇಷನ್ ಕ್ಲೇಮ್ ಮಾಡ್ತಿರ್ತೀರ ಅವು ಯಾವುದೇ ರೀತಿ ಅಲ್ಲಿ ಕ್ಲೇಮ್ ಆಗಿರೋ ಅಂತ ಬರೋಂಗಿಲ್ಲ ನೋಡಿ. ವೆರಿಫಿಕೇಷನ್ ಸ್ಲಿಪ್ ಅಂತ ಸಿಗುತ್ತೆ ನಿಮಗೆ ಯಾವಾಗ ನಿಮ್ದು ರಿಸಲ್ಟ್ ಬರುತ್ತೆ. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಏನೆಲ್ಲ ರಿಸರ್ವೇಷನ್ ಕೋಟಾ ಕ್ಲೇಮ್ ಮಾಡಿದ್ದೀರಾ ಅವು ಕ್ಲೇಮ್ ಆಗಿದೋ ಇಲ್ಲ ಅಂತ ಪ್ರೆಸೆಂಟ್ ಇರುತ್ತೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ. ಸೊ ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಗೆ ಬೇಕಾಗಿರುವಂಥ ಎಲ್ಲ ಕೋಟಾ ರಿಸರ್ವೇಷನ್ ಕ್ಲೇಮ್ ಮಾಡ್ಕೋಬೇಕಂದ್ರೆ ಫಸ್ಟ್ ಥಿಂಗ್ ನೀವಾಗ ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಏನೆಲ್ಲ ನೀವು ಕ್ಲೇಮ್ ಮಾಡ್ಕೋಬೇಕಂತಿದ್ದಾರೆ ರಿಸರ್ವೇಷನ್ ಆಗಲಿ ಕೋಟಾ ಆಗಲಿ ಇವಾಗ ಕರೆಕ್ಟಾಗಿ ಇವಾಗಲೇ ಅಪ್ಲಿಕೇಶನ್ ಫಾರ್ಮಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ದ್ಯಾಟ್ ನೀವು ಏನೆಲ್ಲ ನಿಮ್ದು ಡೀಟೇಲ್ಸ್ ಇರುತ್ತೆ ಅದು ವೆರಿಫೈ ಆಗ್ತಿರುತ್ತೆ. ಮೆಜಾರಿಟಿ ಏನೆಲ್ಲ ನಿಮ್ಗೆ ಡೀಟೇಲ್ಸ್ ಇರ್ತವೆ ಆನ್ಲೈನ್ ವೆರಿಫೈ ಆಗ್ತವೆ ನೋಡಿ. ನೋಡಿ ಆನ್ಲೈನ್ ಏನೆಲ್ಲ ಥಿಂಗ್ಸ್ ವೆರಿಫೈ ಆಗ್ತಾವಂದರೆ ಪ್ರತಿಯೊಂದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಐದರ್ ನೀವು ಕ್ಯಾಟಗರಿ 1 ಆಗಲಿ, SC ST ಕ್ಯಾಟಗರಿ ಆಗಲಿ, ಕ್ಯಾಟಗರಿ 2A 2B 3A 3B ಇರಲಿ, ನಿಮ್ದು ಏನೆಲ್ಲ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ಸ್ ಇರ್ತವೆ ನಿಮ್ದು RD ನಂಬರ್ ಮುಖಾಂತರ ಆನ್ಲೈನೇ ವೆರಿಫಿಕೇಷನ್ ಆಗ್ತಾವೆ ನೋಡಿ. ಹಾಗೆ ನಿಮ್ಮದು 371J ಸರ್ಟಿಫಿಕೇಟ್ ಕೂಡ ನಿಮ್ಮ RD ನಂಬರ್ ಮುಖಾಂತರನೇ ಆನ್ಲೈನ್ ವೆರಿಫೈ ಆಗುತ್ತೆ. ನೀವು ಕರೆಕ್ಟಾಗಿ RD ನಂಬರ್ ಕೊಟ್ಟಿದ್ರೆ ಇವು ಆಟೋಮೆಟಿಕ್ ವೆರಿಫೈ ಆಗಿಬಿಡ್ತಾವೆ ಇವಾಗಲೇ ಅಪ್ಲಿಕೇಶನ್ ಫಾರ್ಮ್ ಜೊತೆನೆ. ಆ್ಯಂಡ್ ನಿಮ್ದು ಏನೆಲ್ಲ ಸ್ಟಡಿ ಡೀಟೇಲ್ಸ್ ಇರುತ್ತೆ, ನಿಮ್ದು ಒಂದು SAT ನಂಬರ್ ಅಂತ ಬರುತ್ತೆ. ಈ SAT ನಂಬರ್ ಮುಖಾಂತರ ನಿಮ್ದು ಏನೆಲ್ಲ ಸ್ಟಡಿ ಡೀಟೇಲ್ಸ್ ಇರುತ್ತೆ ಅದು ಕೂಡ ಇವಾಗಲೇ ವೆರಿಫೈ ಆಗುತ್ತೆ. ಈ SAT ನಂಬರಿಂದ ಅವ್ರಿಗೆ ಐಡೆಂಟಿಫೈ ಆಗಿಬಿಡುತ್ತೆ ನೀವು ಐದರ್ 10th ಅಥವಾ ಸೆಕೆಂಡ್ PUC ಕರ್ನಾಟಕ ಸ್ಟಡಿ ಮಾಡಿದ್ರೆ ಇಲ್ಲ ಅಂತ ನಿಮ್ಮ 7 ಇಯರ್ ಡೀಟೇಲ್ಸ್ ಇಲ್ಲಿ ವೆರಿಫೈ ಆಗಿಬಿಡುತ್ತೆ. ಆ್ಯಂಡ್ ನಿಮ್ಮದು ರಿಲಿಜಿಯಸ್ ಮೈನಾರಿಟಿ ಏನೆಲ್ಲ ಇದು ಇರುತ್ತೆ ಇದು ಕೂಡ ಆನ್ಲೈನ್ ವೆರಿಫಿಕೇಷನ್ ಆಗಿಬಿಡುತ್ತೆ. ಇವೆಲ್ಲ ನೀವು ಮೆನ್ಷನ್ ಮಾಡಿದರೆ ಇವು ಏನಾದರೂ ಇದರಿಂದ ಕ್ಲೇಮ್ ಮಾಡ್ತಿದ್ದೀರಾ, ನೀವು ಆಲ್ರೆಡಿ ಇವೆಲ್ಲ ಮೆನ್ಷನ್ ಮಾಡಿದ್ಮೇಲೆ ನೀವು ಕರೆಕ್ಟಾಗಿ RD ನಂಬರ್ ಕೊಟ್ಟ ಮೇಲೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗಿಬಿಡುತ್ತೆ. ಯಾವುದೇ ರೀತಿ ಇಶ್ಯೂ ಆಗೋಂಗಿಲ್ಲ. ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಏನೆಲ್ಲ ಕ್ಲೇಮ್ ಮಾಡ್ಕೊಂಡಿದ್ರೆ ಅಲ್ಲಿ ಮೆನ್ಷನ್ ಆಗಿ ಬಂದಿರುತ್ತೆ ವೆರಿಫೈ ಆಗಿದೆ ಇಲ್ಲ ಅಂತ. ನೆಕ್ಸ್ಟ್ ಥಿಂಗು ಏನೆಲ್ಲ ಡೀಟೇಲ್ಸ್ ಆನ್ಲೈನ್ ವೆರಿಫೈ ಆಗೋಂಗಿಲ್ಲ ನೋಡಿ. ನೀವು ಒಂದು ವೇಳೆ ರೂರಲ್ ಕೋಟಾ ಕನ್ನಡ ಮೀಡಿಯಂ ಕ್ಲೇಮ್ ಮಾಡ್ಬೇಕಂತಿದ್ರೆ ಅಂದರೆ ಇವು ಆನ್ಲೈನ್ ವೆರಿಫೈ ಆಗೋಂಗಿಲ್ಲ. ಸೊ ಅಥವಾ ಇನ್ನೊಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಇವೆಲ್ಲದಕ್ಕೆ ನೀವು ಏನು ಮಾಡಬೇಕಂದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ಮೇಲೆ ನಿಮಗೊಂದು ಕ್ಲೇಮ್ ಸ್ಲಿಪ್ ಅಂತ ಬರುತ್ತೆ. ಆ ಕ್ಲೇಮ್ ಸ್ಲಿಪ್ ತೊಗೊಂಡು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಲು ಅಥವಾ ಯಾವುದಾದ್ರೂ ನಿಯರೆಸ್ಟ್ ಗೌರ್ಮೆಂಟ್ PU ಕಾಲೇಜ್ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ಏನಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರುತ್ತವೆ ಅವರಿಗೆ ತೋರಿಸ್ಕೊಂಡು ಅಲ್ಲಿ ವೆರಿಫಿಕೇಷನ್ ಮಾಡ್ಕೋಬೇಕು, ಇವಾಗಲೇ ಮಾಡ್ಕೋಬೇಕು ರೈಟ್. ಅದು ಮಾಡ್ಕೊಂಡ ಮೇಲೇ ಓಕೆ ಅವರಿಗೆ KA ಪೋರ್ಟಲ್ ಲಾಗಿನ್ ಇರುತ್ತೆ, ಯಾವ ಪ್ರಿನ್ಸಿಪಲ್ ಇರ್ತಾರೆ ಅವರಲ್ಲಿ ಓಕೆ ಅಂತ ಮಾಡಿದ್ಮೇಲೆ ಅವಾಗ ಮಾತ್ರ ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಯಾರೆಲ್ಲ ಸ್ಟೂಡೆಂಟ್ಸು ನಿಮ್ಮ 7 ಇಯರ್ ಡೀಟೇಲ್ಸು ಓಕೆ ಅವು ಕೂಡ ವೆರಿಫೈ ಆಗ್ತಿಲ್ಲ, ಬೈ ಚಾನ್ಸ್ ನೀವು CBSE ಇಂದ ಅಥವಾ ICSE ಬೋರ್ಡಿಂದ 10th ಅಥವಾ 12th ಮುಗಿಸಿದ್ರೆ ಅಂದರೆ ಸೊ ಅವಾಗ ಇನ್ ದಟ್ ಕೇಸ್ ಆಲ್ಸೋ ನೀವು ಎಲ್ಲಿ ಹೋಗ್ಬೇಕಂದ್ರೆ ನಿಮ್ಮ PU ಕಾಲೇಜ್ ಯಾರೆಲ್ಲ ಪ್ರಿನ್ಸಿಪಲ್ ಇರ್ತಾರೆ ಅವ್ರ ಹತ್ರ ಆರ್ ಎಲ್ಸ್ ನೀವು ನಿಯರೆಸ್ಟ್ ಏನೆಲ್ಲ ಗೌರ್ಮೆಂಟ್ PU ಕಾಲೇಜ್ ಇರುತ್ತೆ ಅವರು ಅಲ್ಲಿ ಹೋಗಿದ್ರು ಕೂಡ ನಿಮ್ಮ ವೆರಿಫಿಕೇಷನ್ ಆಗಿಬಿಡುತ್ತೆ ನೋಡಿ. ರೆಸ್ಟ್ ಥಿಂಗು ಎಲ್ಲ ಆನ್ಲೈನ್ ವೆರಿಫಿಕೇಷನ್ ಆಗ್ತಿರುತ್ತೆ. ಸೊ ಏನೆಲ್ಲ ನೀವು ಕ್ಲೇಮ್ ಮಾಡ್ಕೋಬೇಕಂತಿದ್ದೀರಾ, ನಿಮ್ಮ ಏನೆಲ್ಲ ರಿಸರ್ವೇಷನ್ಗೆ ನೀವು ಎಲಿಜಿಬಲ್ ಇದ್ದೀರಾ ಇವಾಗಲೇ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಸೊ ದ್ಯಾಟ್ ಆ ಒಂದು ಬೆನಿಫಿಟ್ಟು ನೀವು ಈ ಒಂದು KCT ಕೌನ್ಸಿಲಿಂಗ್ ಮುಖಾಂತರ ಪಡ್ಕೋಬೋದು ನೋಡಿ. ಐ ಹೋಪ್ ಎಲ್ಲ ಡೀಟೇಲ್ಸ್ ಕ್ಲಿಯರ್ ಆಗಿದೆ. ಫಸ್ಟ್ ನಮ್ಮ ಚಾನಲ್ಗೆ ಬಂದಿರೋ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸಿಗೋ ನೆಕ್ಸ್ಟ್ ವಿಡಿಯೋಲಿ. ಟಾಟಾ ಬಾಯ್.